ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತ ದೇವರಮನೆ ಅಂತ. ನಾನು ಹಾವೇರಿ ಜಿಲ್ಲೆಯ ಶ್ರೀಮತಿ ಗೌರಮ್ಮ ಬಾಂಕಲ್ಕೋಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಗ್ಗಾಂವ್ ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು BA ಪ್ರಥಮ ಸೆಮಿಸ್ಟರ್ AECC ಕನ್ನಡದ ಸಿಲೆಬಸ್. ಕಳೆದ ತರಗತಿಯಲ್ಲಿ ನಾವು AECC ಕನ್ನಡದೊಳಗಡೆ ಪ್ರಥಮ ಘಟಕವಾದಂಥ ಕನ್ನಡ ನಾಡು ನುಡಿ ಚಿಂತನೆಯನ್ನು ನೋಡ್ತಾ ಇದ್ವಿ. ಕನ್ನಡ ನಾಡು ನುಡಿ ಚಿಂತನೆ ಅಂದ್ರೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ಪ್ರಾಸ್ತಾವಿಕವಾಗಿ ಮಾತಾಡಿದ್ವಿ. ಇವಾಗ ಘಟಕ 1 ಕನ್ನಡ ನಾಡು ನುಡಿ ಚಿಂತನೆ, ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಾಯ ಕವಿರಾಜ ಮಾರ್ಗದ ಆಯ್ದ ಪದ್ಯಗಳು ಅಂತ. ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ. ಮೊದಲಿಗೆ ಕವಿರಾಜ ಮಾರ್ಗದ ಆಯ್ದ ಪದ್ಯಗಳನ್ನು ನೋಡೋದಕ್ಕಿಂತ ಕವಿರಾಜ ಮಾರ್ಗದ ಬಗ್ಗೆ ತಿಳ್ಕೊಂಡು ನಂತರ ಕವಿರಾಜ ಮಾರ್ಗದ ಆಯ್ದ ಪದ್ಯಗಳನ್ನು ತಿಳ್ಕೊಳ್ಳೋಣವಾ? ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಗುರುತಿಸಲಿಕ್ಕೆ ಸಿಕ್ಕಂಥ ಆಧಾರಗಳಲ್ಲಿ ಈ ಕವಿರಾಜ ಮಾರ್ಗ ಕೂಡ ಒಂದು. ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಗುರುತಿಸುವಾಗ ನಾವು ಕೆಲವೊಂದು ಆಧಾರಗಳನ್ನು ಬಳಸ್ತಕ್ಕಂಥ ಆಧಾರಗಳನ್ನು 4 ರೀತಿಯಾಗಿ ವಿಂಗಡಣೆ ಮಾಡೀವಿ. 1, ಅನ್ಯ ಭಾಷಾ ಅವಶೇಷಗಳು. 2ನೇದು, ಪ್ರಾಚೀನ ಕನ್ನಡ ಶಾಸನಗಳು. 3ನೇದು, ಕವಿರಾಜ ಮಾರ್ಗ. 4ನೇದು, ಇತರ ಗ್ರಂಥಗಳು ಅಂತ. ಅದಕ್ಕಾಗಿ ಹೇಳೋದು ಕನ್ನಡ ಸಾಹಿತ್ಯದ ಪ್ರಾಚೀನತೆ ಗುರುತಿಸುವಲ್ಲಿ ಕವಿರಾಜ ಮಾರ್ಗ ಕೂಡ ಒಂದು ಅಂತ. ಅಷ್ಟೇ ಅಲ್ಲ, ಇದು ಕನ್ನಡದ ಪ್ರಪ್ರಥಮ ಉಪಲಬ್ಧ ಕೃತಿಯಾಗೈತಿ. ಯಾವುದರ ಒಂದು ಕೃತಿ ತಗೊಂಡ್ರೆ ಇದು ಕಾದಂಬರಿ ಅಂತ ಹೇಳ್ಬೋದು, ಇದು ನಾಟಕ ಅಂತ ಹೇಳ್ಬೋದು, ಇದು ಕಾವ್ಯ ಅಂತ ಹೇಳ್ಬೋದು, ಇದು ಪ್ರವಾಸ ಸಾಹಿತ್ಯ ಅಂತ ಹೇಳ್ಬೋದು. ಆದರೆ ಕವಿರಾಜ ಮಾರ್ಗ ಕೃತಿಯನ್ನು ಒಂದ ಸಾಹಿತ್ಯ ರೂಪಕ್ಕೆ ಅಥವಾ ಒಂದ ಪರಿಕಲ್ಪನೆಗೆ ನಾವು ಮೀಸಲಾಗಿಡಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಕವಿರಾಜ ಮಾರ್ಗ ಒಂದು ಲಾಕ್ಷಣಿಕ ಗ್ರಂಥನೂ ಹೌದು. ಯಾಕಂದ್ರೆ ಅಲ್ಲಿ ಕಾವ್ಯ ಅಂದ್ರೇನು, ಕಾವ್ಯದ ಪ್ರಯೋಜನಗಳ್ಯಾವುವು, ಕಾವ್ಯದ ಆಕರ ಪರಿಕರಗಳೇನು, ಕವಿ ಅಂದರೆ ಹೆಂಗಿರ್ತಾನ, ಸಹೃದಯ ಹೇಗಿರಬೇಕು, ಇಂಥ ವಿಷಯಗಳ ಚರ್ಚೆ ಆಗ್ಯದ. ಕಾವ್ಯದ ದೋಷ, ಕಾವ್ಯದ ಲಾಭ, ಅವುಗಳ ಬಗ್ಗೆ ಕೂಡ ಚರ್ಚೆ ಆಗ್ಯದ. ಹೀಗಾಗಿ ಕವಿರಾಜ ಮಾರ್ಗ ಒಂದು ಲಾಕ್ಷಣಿಕ ಗ್ರಂಥ. ಅಷ್ಟೇ ಅಲ್ಲ, ಕವಿರಾಜ ಮಾರ್ಗ ಒಂದು ಚಾರಿತ್ರಿಕ ಗ್ರಂಥ. ಕವಿರಾಜ ಮಾರ್ಗದೊಳಗಡೆ ನೃಪತುಂಗನ ಮನೆತನದ ಬಗ್ಗೆ ಕವಿ ಹೇಳ್ಕೊಂಡು ಹೋಗ್ಯಾನ, ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ಹೇಳ್ಕೊಂಡು ಹೋಗ್ಯಾನ. ಹೀಗಾಗಿ ಇದೊಂದು ಚಾರಿತ್ರಿಕ ಗ್ರಂಥ. ಹಾಗೆ ಇದೊಂದು ಅಲಂಕಾರ ಗ್ರಂಥ. ಕವಿರಾಜ ಮಾರ್ಗದ ಒಳಗಡೆ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಗಳ ಬಗ್ಗೆ ಶ್ರೀ ವಿಜಯ ಹೇಳಿದಾನ. ಪ್ರತ್ಯೇಕವಾಗಿ ಶಬ್ದಾಲಂಕಾರ ಅಂತ ಒಂದು ಅಧ್ಯಾಯ ಅದ, ಅರ್ಥಾಲಂಕಾರ ಅಂತ ಒಂದು ಅಧ್ಯಾಯ ಅದ. ಹೀಗಾಗಿ ಇದೊಂದು ಅಲಂಕಾರ ಗ್ರಂಥ ಕೂಡ ಹೌದು. ಇನ್ನು ಇದೊಂದು ವಿಮರ್ಶಾ ಗ್ರಂಥ. ಈ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹಲವಾರು ವಿಷಯಗಳನ್ನು ಹೇಳ್ತಾನೆ ಪ್ರಾಚೀನ ಕವಿಗಳ ಮತ್ತು ಸಂಸ್ಕೃತ ಕವಿಗಳ, ಪ್ರಾಕೃತ ಕವಿಗಳ ಮತ್ತು ಕನ್ನಡದಲ್ಲಿ ಇದ್ದರು ಅಂತ ಹೇಳತಕ್ಕಂಥ ಹಳೆಯ ಕವಿಗಳ ವಿಚಾರಗಳನ್ನು, ಕೃತಿಗಳನ್ನು ವಿಮರ್ಶೆ ಮಾಡ್ಯಾನ. ಎಲ್ಲೆಲ್ಲಿ ಅವಕಾಶ ಸಿಕ್ಕದ ಅಲ್ಲೆಲ್ಲ. ಹೀಗಾಗಿ ಇದೊಂದು ವಿಮರ್ಶಾ ಕೃತಿ ಕೂಡ ಹೌದು. ಕವಿರಾಜ ಮಾರ್ಗ ಅದರ ಹೆಸರೇ ಹೇಳ್ತದ, ಇದು ಕವಿಗಳಿಗೆ ರಾಜ್ಯ ಮಾರ್ಗವನ್ನು ತೋರಿಸ್ತಕ್ಕಂಥ ಕೃತಿ. ಈ ಕವಿರಾಜ ಮಾರ್ಗ ಕೃತಿಯ ಕರ್ತೃವಿನ ಬಗ್ಗೆ ಹಲವಾರು ರೀತಿಯ ಊಹಾಪೋಹಗಳಿದ್ದು. ಮೊದಲಿಗೆ ಕವಿರಾಜ ಮಾರ್ಗವನ್ನು ಅಮೋಘ ವರ್ಷ ನೃಪತುಂಗ ಬರ್ದಾನಂತ ತಿಳ್ಕೊಂಡು ಬಹಳ ಮಂದಿ ಹೇಳ್ತಾ ಇದ್ರು. ಯಾಕವ್ರು ಆ ರೀತಿ ಹೇಳ್ತಾ ಇದ್ರು ಅಂತಂದ್ರೆ, ಕವಿರಾಜ ಮಾರ್ಗದೊಳಗಡೆ ಒಂದು ವಾಕ್ಯ ಬರ್ತದೆ. ಏನಂತಂದ್ರೆ, ನೃಪತುಂಗ ದೇವಾನುಮತದ ಪೇ ಕವಿರಾಜ ಮಾರ್ಗ ಅಂಥೇಳಿ. ಅದಕ್ಕಾಗಿ ಕವಿರಾಜ ಮಾರ್ಗವನ್ನು ಬರೆದಿದ್ದು ನೃಪತುಂಗ ಅಂತ ಹೇಳ್ತಾ ಇದ್ರು. ಕವಿರಾಜ ಮಾರ್ಗವನ್ನು ನೃಪತುಂಗ ಬರೆದಿದ್ದೇ ಆಗಿದ್ರೆ ನೃಪತುಂಗ ಅನುಮತಿಯಿಂದ ಕವಿರಾಜ ಮಾರ್ಗವನ್ನು ಬರೆದಿ ಅಂತ ಯಾಕೆ ಹೇಳ್ತಾ ಇದ್ರು? ಸೊ ನೃಪತುಂಗನ ಅನುಮತಿಯನ್ನು ಪಡೆದು ಕವಿರಾಜ ಮಾರ್ಗ ಬರ್ದಾರಂತಂದ್ರೆ
ಇದನ್ನು ಬರೆದವರೇ ಬ್ಯಾರೆ, ಅನುಮತಿ ಕೊಟ್ಟಿದ್ದು ನೃಪತುಂಗ. ಹಾಗಾದರೆ ಬರೆದವ್ರು ಯಾರು ಅಂತ ಹೇಳಿದಾಗ ಅವತ್ತು ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿದ್ದಂಥ ಶ್ರೀ ವಿಜಯ ಇದನ್ನು ಬರೆದಾನ. ಇದು ರಚನೆಯಾದಂಥ ಕಾಲ ಕ್ರಿಸ್ತಶಕ 815ರಿಂದ 870 ಅವಧಿ ಒಳಗಡೆ ರಚನೆ ಆಗಿರಬೇಕು ಅನ್ನೋದು ವಿದ್ವಾಂಸರ ಅಭಿಪ್ರಾಯ. ಶ್ರೀ ವಿಜಯ ಈ ಕೃತಿಯನ್ನು ಬರೆಯಬೇಕಾದ್ರೆ ಸಂಸ್ಕೃತದಲ್ಲಿ ದಂಡಿ ಅಂತಕ್ಕಂಥ ಕಾವ್ಯ ಮೀಮಾಂಸಕ ಬರೆದಂಥ ಕಾವ್ಯಾದರ್ಶ ಕೃತಿಯನ್ನು ಆಧಾರವಾಗಿ ಇಟ್ಕೊಂಡಾನ. ಈ ಕವಿರಾಜ ಮಾರ್ಗ ಕೃತಿ ಹೆಂಗೈತಪ್ಪ ಅಂತಂದ್ರೆ ಒಂದು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದ ಕೃತಿಯ ಥರ ಐತೆ ಅಂತ ಹೇಳ್ತಾರೆ. ಕವಿರಾಜ ಮಾರ್ಗದೊಳಗಡೆ ಒಟ್ಟು 3 ಅಧ್ಯಾಯಗಳದವು, 3 ಪರಿಚ್ಛೇದಗಳದವು. ಒಂದು ದೋಷಾನುದೋಷ ನಿರ್ಣಯ, 2ನೇದು ಅರ್ಥಾಲಂಕಾರ, 3ನೇದು ಶಬ್ದಾಲಂಕಾರ ಅಂಥೇಳಿ. ಈ 3 ಪರಿಚ್ಛೇದಗಳಲ್ಲೂ ಕೂಡ ಇದು ಮೊದಲನೇ ಗ್ರಂಥವಾಗಿದ್ದರೂ ಕೂಡ ಮೊದಲನೇ ಗ್ರಂಥ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ವಿಷಯಗಳನ್ನು ಶ್ರೀ ವಿಜಯ ವಿವರಣೆ ಮಾಡ್ಯಾನ. 1 ಮತ್ತು 3ನೇ ಪರಿಚ್ಛೇದದ ಒಟ್ಟು ಪದ್ಯಗಳ ಒಳಗಡೆ ಮೂಲದಿಂದ ಭಿನ್ನವಾದಂಥ ಅಂಶಗಳು ಬಹಳಷ್ಟದವು. ಆದರೆ 3ನೇ ಪರಿಚ್ಛೇದದೊಳಗಡೆ ದಂಡಿಯ ಕಾವ್ಯಾದರ್ಶದಿಂದ ಎತ್ತಿಕೊಂಡಂಥ ಅಂಶಗಳು ಬಹಳ ಅದವು. ಆಗಲೇ ಹೇಳ್ದಂಗೆ ಕೃತಿಯ ಕರ್ತೃ ಶ್ರೀ ವಿಜಯ. ಇದು ಮೊಟ್ಟ ಮೊದಲಿಗೆ ಪ್ರಸ್ತಾಪ ಆಗಿದ್ದು ದುರ್ಗಸಿಂಹನ ಪಂಚತಂತ್ರ ಕೃತಿ ಒಳಗಡೆ. ಅವನೇ ಹೇಳ್ತಾನ ಶ್ರೀ ವಿಜಯನ ಕವಿರಾಜ ಮಾರ್ಗ ಅಂಥೇಳಿ. ಅಲ್ಲಿಂದ ವಿದ್ವಾಂಸರಲ್ಲಿರ್ತಕ್ಕಂತಹ ಕೆಲವೊಂದು ಅನುಮಾನಗಳಿಗೆ, ಸಂದೇಹಗಳಿಗೆ ಉತ್ತರ ಸಿಕ್ಕಂಗಾತ್ವ ಆ ಪಂಚತಂತ್ರ ಕೃತಿಯಲ್ಲಿ ಈ ವಾಕ್ಯವನ್ನು ನೋಡಿದ ಮೇಗ. ಯಾಕಂದ್ರೆ ಶ್ರೀ ವಿಜಯ ಮತ್ತು ನೃಪತುಂಗನ ಕಾಲಕ್ಕೆ ತುಂಬ ಹತ್ತಿರದಲ್ಲಿ ಬದುಕಿದಂಥ ಕವಿ ಅಂತಂದ್ರೆ ದುರ್ಗಸಿಂಹ. ಸೊ ಆತ ತನ್ನ ಪಂಚತಂತ್ರದಾಗ ಶ್ರೀ ವಿಜಯನ ಕವಿರಾಜ ಮಾರ್ಗ ಅಂತ ಹೇಳ್ಯಾನಂದ್ರೆ ಇದನ್ನು ಖಂಡಿತ ಶ್ರೀ ವಿಜಯನೇ ಬರೆದಿರಬೇಕು ಅಂತ ತಿಳ್ಕೊಂಡು ಎಲ್ಲ ವಿದ್ವಾಂಸರು ಇವಾಗ ಅದನ್ನು ಒಪ್ಕೊಂಡಿದ್ದಾರೆ. ಆದರೆ ಚಿಟಗುಬ್ಬಿಯವರು ಮಾತ್ರ ಕವಿರಾಜ ಮಾರ್ಗವನ್ನು ಬರೆದಿದ್ದು ನೃಪತುಂಗ ಅಂತ ವಾದ ಮಾಡಿದರು. ಆದರೆ ಆ ವಾದವನ್ನು ಯಾವ ವಿದ್ವಾಂಸರು ಕೂಡ ಸಮ್ಮತಿಸಿಲ್ಲ. ಅಷ್ಟೇ ಅಲ್ಲ, ಇದರಲ್ಲಿ ಮತ್ತೊಂದು ವಿಷಯ ಕೂಡ ಐತಿ. ಏನಪ್ಪ ಅಂತಂದರೆ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನು ಬರೆಯಬೇಕಾದ್ರೆ ಜೈನ್ ಮತವನ್ನು ಇನ್ನೂ ಕೂಡ ಸ್ವೀಕಾರ ಮಾಡಿದ್ದಿಲ್ಲ. ಕವಿರಾಜ ಮಾರ್ಗವನ್ನು ಬರೆದ ನಂತರ ಆತ ಜೈನ್ ಧರ್ಮವನ್ನು ಸ್ವೀಕಾರ ಮಾಡ್ದ ಅಂತ ಹೇಳ್ತಾರೆ. ಇನ್ನು ಕವಿರಾಜ ಮಾರ್ಗದ ಒಳಗಡೆ ಉಲ್ಲೇಖಿತವಾದಂಥ ಕನ್ನಡ ನಾಡಿನ ಭೌಗೋಳಿಕ ವಿಚಾರ, ಕನ್ನಡ ನಾಡಿನ ವಿಸ್ತಾರದ ಬಗ್ಗೆ, ವ್ಯಾಪ್ತಿಯ ಬಗ್ಗೆ ಕವಿರಾಜ ಮಾರ್ಗಕಾರ ತನ್ನ ಕೃತಿ ಒಳಗಡೆ ಮಾತಾಡ್ಯಾನ. ಆತ ಹೇಳ್ತಾನ, ನಮ್ಮ ಕನ್ನಡ ನಾಡು ಕಾವೇರಿಯಿಂದಂ ಆ ಗೋದಾವರಿ ವರಮಿರ್ದ ನಾಡದ್ ಆ ಕನ್ನಡದೋಳ್. ಕಾವೇರಿಯಿಂದಂ ಆ ಗೋದಾವರಿ ವರಮಿರ್ದ ನಾಡದ್ ಆ ಕನ್ನಡದೋಳ್. ನಮ್ಮ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿ ತನಕ ವ್ಯಾಪಿಸಿತ್ತು ಅಂತ ತಿಳ್ಕೊಂಡು ಭಾಳ ಹೆಮ್ಮೆಯಿಂದ ನಾಡಿನ ಬಗ್ಗೆ ಹೇಳ್ಕೊತಾನ ಶ್ರೀ ವಿಜಯ. ಈ ಕನ್ನಡ ನಾಡಿಗೆ 4 ಗಡಿ ಪ್ರದೇಶಗಳಿದ್ದವು. ಆ 4 ಗಡಿ ಪ್ರದೇಶಗಳು ಯಾವುವು ಅನ್ನೋದನ್ನು ಕೂಡ ಕವಿರಾಜ ಮಾರ್ಗಕಾರ ಉಲ್ಲೇಖ ಮಾಡ್ಯಾನ. ಕಿಸುವಳಲ್, ಕೋಪಣನಗರ, ಪುಲಿಗೇರಿ, ವಂಕುಂದ ಇವೇನಾಗಿದ್ವು ಅಂತಂದ್ರೆ ಕನ್ನಡ ನಾಡಿನ ಗಡಿ ಪ್ರದೇಶಗಳಾಗಿದ್ದವು. ಅವತ್ತಿನ ಕಿಸುವಳಲ್ ಇವತ್ತಿನ ಪಟ್ಟದಕಲ್ಲು, ಅವತ್ತಿನ ಕೋಪಣನಗರ ಇವತ್ತಿನ ಕೊಪ್ಪಳ, ಅವತ್ತಿನ ಪುಲಿಗೇರಿ ಇವತ್ತಿನ ಲಕ್ಷ್ಮೇಶ್ವರ, ಅವತ್ತಿನ ಓಂಕುಂದ ಇವತ್ತಿನ ಒಕ್ಕುಂದ ಇವು ಕನ್ನಡ ನಾಡಿನ ಗಡಿ ಪ್ರದೇಶಗಳಾಗಿದ್ದು ಕವಿರಾಜ ಮಾರ್ಗಕಾರನ ಕಾಲದೊಳಗಡೆ. ಕನ್ನಡ ನಾಡಿನ ಭೌಗೋಳಿಕತೆಯನ್ನು ಹೇಳಿದಂಥ ಕವಿರಾಜ ಮಾರ್ಗಕಾರ ಕನ್ನಡ ನಾಡಿನ ಜನರ ಸ್ವಭಾವವನ್ನು ಕೂಡ ಹೇಳ್ತಾನ. ಕನ್ನಡ ನಾಡಲ್ಲಿರ್ತಕ್ಕಂಥ ಜನ ಎಂಥವರು ಅನ್ನೋದನ್ನು ಆತ ಹೇಳ್ತಾನ ಒಂದು ಪದ್ಯದಾಗ. ಕನ್ನಡ ನಾಡಿನ ಜನ ಹೆಂಗಿದ್ರು ಅಂದ್ರೆ ಸುಭಟರ್ಗಳ್, ಕವಿಗಳ್, ಸುಪ್ರಭುಗಳ್, ಚಲ್ವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಂಭೀರ ಚಿತ್ತರ್, ವಿವೇಕಿಗಳ್ ಈ ನಾಡವರ್ಗಳ್. ಎಷ್ಟು ಚಂದ ಅಲ್ಲ? ಸುಭಟರ್ಗಳ್, ಕವಿಗಳ್, ಸುಪ್ರಭುಗಳ್, ಚಲ್ವರ್ಗಳ್,
ಅಭಿಜನರ್ಗಳ್ ಗುಣಿಗಳ್ ಅಭಿಮಾನಿಗಳ್ ಅತ್ಯುಗ್ರರ್ ಗಂಭೀರ ಚಿತ್ತರ್ ವಿವೇಕಿಗಳ್ ಈ ನಾಡವರ್ಗಳ್. ಕನ್ನಡ ನಾಡಿನ ಜನ ಸುಭಟರ್ಗಳ್ ವೀರರಾಗಿದ್ದರು. ಕನ್ನಡ ನಾಡಿನ ಜನ ಕವಿಗಳಾಗಿದ್ದರು. ಕನ್ನಡ ನಾಡಿನ ಜನ ಸುಪ್ರಭುಗಳ್ ಒಳ್ಳೆಯ ರಾಜರಾಗಿದ್ದರು. ಕನ್ನಡ ನಾಡಿನ ಜನ ಚಲ್ವರ್ಗಳ್ ಸೌಂದರ್ಯವನ್ನು ಉಳ್ಳಂಥವರಾಗಿದ್ದರು. ಕನ್ನಡ ನಾಡಿನ ಜನ ಅಭಿಜನರ್ಗಳ್ ಒಬ್ಬರು ಗೌರವಿಸುವಂಥವರಾಗಿದ್ದರು. ಗುಣಿಗಳ್ ಸದ್ಗುಣ ಸಂಪನ್ನರಾಗಿದ್ದರು. ಅಭಿಮಾನಿಗಳ್ ಕನ್ನಡ ನಾಡಿನ ಜನಕ್ಕೆ ಅಭಿಮಾನವೇ ಸಂಪತ್ತಾಗಿತ್ತು, ಸ್ವಾಭಿಮಾನವೇ ಅವರ ಆಸ್ತಿಯಾಗಿತ್ತು. ಅತ್ಯುಗ್ರರ್ ಕನ್ನಡಿಗರು ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ, ಯಾರಾದರೂ ತಂಟೆಗೆ ಬಂದರೆ ಬಿಡ್ತಾ ಇರಲಿಲ್ಲ, ಉಗ್ರ ಸ್ವರೂಪವನ್ನು ತಾಳ್ತಾ ಇದ್ರು. ಗಂಭೀರ ಚಿತ್ತರ್ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಬೇಕಾರ, ಚಿಂತನೆ ಮಾಡಬೇಕಾರ ಅವರು ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ರು. ವಿವೇಕಿಗಳ್ ಕನ್ನಡ ನಾಡಿನ ಜನರಿಗೆ ವಿವೇಕ ಇತ್ತು. ಎಲ್ಲಿ ಯಾವಾಗ ಹೇಗೆ ಮಾತಾಡಬೇಕು, ನಡ್ಕೋಬೇಕು, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು, ಯಾರೊಂದಿಗೆ ಹೇಗೆ ಇರಬೇಕು, ನಾನಿಲ್ಲಿ ಹೇಗೆ ಬಾಳಬೇಕು, ಇದೆಲ್ಲ ಕೂಡ ವಿವೇಕ ಕನ್ನಡ ನಾಡಿನ ಜನರಿಗೆ ಗೊತ್ತಿತ್ತು ಅಂತ ಹೇಳ್ತಾನೆ ಶ್ರೀ ವಿಜಯ. ಶ್ರೀ ವಿಜಯ ಬರೀ ಇಷ್ಟ ಹೇಳಂಗಿಲ್ಲ, ಕನ್ನಡ ನಾಡಿನ ಜನಪದರ ಕಾವ್ಯ ಪರಿಣಿತಿಯ ಬಗ್ಗೆ ಕೂಡ ಹೇಳ್ತಾನೆ. ನಮ್ಮ ಜನರೇನಿದ್ರಲ್ಲ ಅವರು ಅಕ್ಷರಾಭ್ಯಾಸವನ್ನು ಮಾಡಿದವರಲ್ಲ, ಓದಿದವರಲ್ಲ. ಆದರೂ ಕೂಡ ಹೆಂಗಿದ್ರಂದ್ರೆ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್. ಏನೂ ಓದ್ದಂಗ ಕಾವ್ಯಗಳನ್ನು ರಚನೆ ಮಾಡ್ತಕ್ಕಂಥ ಪರಿಣಿತ ಬುದ್ಧಿಯುಳ್ಳವರು ನಮ್ಮ ಜನಪದರು. ಅದೇ ಕಾರಣಕ್ಕಾಗಿ ಇವತ್ತು ಕನ್ನಡ ನಾಡಲ್ಲಿ ಜನಪದ ಸಾಹಿತ್ಯ ಸಮೃದ್ಧವಾಗಿ ಬೆಳೆದು ನಿಂತದ. ಇವತ್ತಿನ ಶಿಷ್ಟ ಸಾಹಿತ್ಯ ಸಮೃದ್ಧವಾಗಿ ಬೆಳೀಲಿಕ್ಕೆ ಕಾರಣ ಆಗಿದ್ದೇ ನಮ್ಮ ಜನಪದ ಸಾಹಿತ್ಯ. ಜನಪದ ಸಾಹಿತ್ಯ ಬೇರು ಆದ್ರೆ ಇವತ್ತಿನ ಶಿಷ್ಟ ಸಾಹಿತ್ಯ ಚಿಗುರು. ಅದನ್ನು ಕೊಟ್ಟವ್ರು ಯಾರು ಅಂತಂದ್ರೆ ನಮ್ಮ ಜನಪದರು. ಆ ಜನಪದರು ಹೆಂಗಿದ್ರು ಅಂತಂದ್ರೆ ಅಕ್ಷರ ಜ್ಞಾನವಿಲ್ಲದೆ ಕಾವ್ಯವನ್ನು ಬರಿತಕ್ಕಂಥ ಪರಿಣಿತ ಬುದ್ಧಿಯುಳ್ಳವರಾಗಿದ್ದರು. ಇದ್ರ ಮೇಲೆ ಗೊತ್ತಾಗ್ತದ ನಮ್ಮ ಜನಪದರ ಬುದ್ಧಿ ಪ್ರಾಬಲ್ಯ ಮತ್ತು ವಿವೇಕ ಪ್ರಾಬಲ್ಯ ಎಷ್ಟಿತ್ತು ಅನ್ನೋದು. ಕನ್ನಡ ನಾಡಿನ ಜನರ ಸ್ವಭಾವದ ಬಗ್ಗೆ, ಅದರ ಭೌಗೋಳಿಕ ವ್ಯಾಪ್ತಿಯ ಬಗ್ಗೆ ಪ್ರಸ್ತಾಪ ಮಾಡಿದಂಥ ಕವಿ ಶ್ರೀ ವಿಜಯ ಇನ್ನು ಸಾಹಿತ್ಯಿಕ ಅಂಶಗಳ ಬಗ್ಗೆ ಹೇಳ್ತಾ ಇರ್ತಾರಾ? ಖಂಡಿತ ಕೂಡ ಸಾಹಿತ್ಯಿಕ ಅಂಶಗಳಲ್ಲೂ ಕೂಡ ಕನ್ನಡ ನಾಡು ಹಿಂದೆ ಬಿದ್ದಿರಲಿಲ್ಲ ಅನ್ನೋದನ್ನು ಕವಿರಾಜ ಮಾರ್ಗ ಓದಿದಾಗ ಎಂಥವರಿಗಾದರೂ ಅರ್ಥ ಆಗ್ತದೆ. ಆತ ಹೇಳ್ತಾನ, ಕನ್ನಡ ಗಬ್ಬಂಗಳೊಳ್ ನುಡಿಗೆಲ್ಲಂ ಸಲ್ಲದೆ ಕನ್ನಡದೊಳ್ ಪುರಾಣ ಕವಿಗಳ್ ಪೂರ್ವಾಚಾರ್ಯರ್ ಪೂರ್ವ ಕಾವ್ಯ ರಚನೆಗಳ್ ಕವಿ ಋಷಭರ ಪ್ರಯೋಗಗಳ್ ಇತ್ಯಾದಿ ಕೆಲವೊಂದು ಪದಗಳ ವಾಕ್ಯಗಳನ್ನು ನೋಡಿದಾಗ ಕನ್ನಡದಾಗ ಕವಿರಾಜ ಮಾರ್ಗಕ್ಕಿಂತ ಮುಂಚೆ ಸಾಹಿತ್ಯ ರಚನೆ ವಿಪುಲವಾಗಿತ್ತು ಅನ್ನೋದನ್ನು ಸೂಚಿಸ್ತವೆ. ಇವ್ರು ಪ್ರತಿ ಸಲ ಹೇಳ್ತಾನೆ ಪೂರ್ವಾಚಾರ್ಯರ್ ಪೂರ್ವ ಕಾವ್ಯ ರಚನೆಗಳ್. ಪೂರ್ವಾಚಾರ್ಯರ್ ಪೂರ್ವ ಕಾವ್ಯ ರಚನೆಗಳಂತಂದ್ರೆ ಕವಿರಾಜ ಮಾರ್ಗಕ್ಕಿಂತ ಪೂರ್ವದಲ್ಲಿಯೇ ಇದ್ದಂಥ ಕವಿಗಳು, ಕೃತಿಗಳು, ಇವುಗಳ ಬಗ್ಗೆಲ್ಲ ಹೇಳ್ತಾನೆ. ಅಂದ ಬಳಿಕ ಕವಿರಾಜ ಮಾರ್ಗಕ್ಕಿಂತ ಪೂರ್ವದಲ್ಲಿಯೇ ನಮ್ಮಲ್ಲಿ ಕವಿಗಳಿದ್ರು, ಒಳ್ಳೊಳ್ಳೆ ಕೃತಿಗಳನ್ನು ರಚನೆ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗ್ತದೆ. ಆದರೆ ಯಾವ ಕೃತಿಗಳು ಕೂಡ ನಮಗೆ ಉಪಲಬ್ಧ ಆಗದೇ ಇರೋ ಕಾರಣ ಸದ್ಯಕ್ಕೆ ಕವಿರಾಜ ಮಾರ್ಗವೇ ಕನ್ನಡದ ಪ್ರಪ್ರಥಮ ಉಪಲಬ್ಧ ಗ್ರಂಥ. ಮುಂದೆ ಹೇಳ್ತಾನ, ಸಂಸ್ಕೃತದಲ್ಲಿ ಇಲ್ಲದೇ ಇರ್ತಕ್ಕಂಥ 2 ಛಂದೋ ರೂಪಗಳು ಕನ್ನಡದಲ್ಲಿ ಇದ್ವು. ಅವು ಯಾವಂದ್ರೆ ಒಂದು ಚತ್ತಾಣ ಮತ್ತೊಂದು ಬೆದಂಡೆ ಅಂತ. ಕನ್ನಡದಲ್ಲಿರ್ತಕ್ಕಂಥ 2 ದೇಶಿ ಛಂದೋ ರೂಪಗಳನ್ನು ಕೂಡ ಕವಿರಾಜ ಮಾರ್ಗಕಾರ ತನ್ನ ಕೃತಿಯಲ್ಲಿ ಉಲ್ಲೇಖ ಮಾಡ್ಯಾನ. ಇದರ ಜೊತೆಗೆ ಕನ್ನಡದಲ್ಲಿದ್ದಂಥ ಕವಿಗಳನ್ನು ಗದ್ಯ ಕವಿಗಳು ಮತ್ತು ಪದ್ಯ ಕವಿಗಳು ಅಂತ ಪ್ರತ್ಯೇಕವಾಗಿ ವಿಂಗಡಣೆ ಮಾಡಿ ಅವರ ಪಟ್ಟಿಯನ್ನು ಕೊಟ್ಟಾನ. ಹಾಗಾದರೆ ಕವಿರಾಜ ಮಾರ್ಗ ಉಲ್ಲೇಖ ಮಾಡಿದಂಥ ಗದ್ಯ ಕವಿಗಳು ಯಾರು? ವಿಮಳೋದಯ, ನಾಗರಾಜ, ಜಯಬಂಧು, ದುರ್ವಿನೀತ ಇವರು ಗದ್ಯ ಕವಿಗಳು. ಹಾಗಾದರೆ ಪದ್ಯ ಕವಿಗಳು ಯಾರು? ಶ್ರೀ ವಿಜಯ, ಕವೀಶ್ವರ, ಚಂದ್ರಪಾಲ, ಲೋಕಪಾಲ,
ಪಂಡಿತ. ಇವರು ಪದ್ಯಕವಿಗಳು. ನಮ್ಮ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಕಂದ ವೃತ್ತಗಳನ್ನಷ್ಟೇ ಅಲ್ಲದೆ ಚೌಪದಿ, ತ್ರಿಪದಿ ಮುಂತಾದ ಅಚ್ಚಗನ್ನಡ ಛಂದಸ್ಸುಗಳನ್ನು ಕೂಡ ಬಳಸ್ತಿದ್ರು ಅನ್ನೋದನ್ನು ಕವಿರಾಜ ಮಾರ್ಗಕಾರ ಪ್ರಸ್ತಾಪ ಮಾಡ್ಯಾನ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ರೀ, ಕನ್ನಡ ಸಾಹಿತ್ಯ ಶ್ರೀಮಂತ ಭಾಳ ಇತ್ತು ಅಂತ. ಆದರೆ ಗ್ರಂಥಗಳು ಉಪಲಬ್ಧ ಆಗಬೇಕಾಗಿತ್ತು. ಆದರೆ ಆವತ್ತು ಎಲ್ಲವನ್ನೂ ಕೂಡ ಹಸ್ತಪ್ರತಿಗಳಲ್ಲಿ, ಓಲೆಗರಿಗಳಲ್ಲಿ, ತಾಳೆಗರಿಗಳಲ್ಲಿ ಬರಿತಾ ಇರೋದ್ರಿಂದ ಕಾಲಕ್ರಮೇಣ ನಿಸರ್ಗದ ವಿಕೋಪಗಳಿಗೆ ತುತ್ತಾಗಿಯೋ ಅಥವಾ ಕುಟುಂಬದ ನಿರ್ಲಕ್ಷ್ಯಕ್ಕೆ ಒಳಗಾಗಿಯೋ ಅವು ನಶಿಸಿ ಹೋಗಿರಬೇಕು. ನಶಿಸಿ ಹೋಗಿದ್ದ ಒಂದು ಪುಸ್ತಕ ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯ ಲೋಕದ ಸಂಪತ್ತು. ಇರಲಿ, ಆದರೆ ಹಿಂದವ್ರು ಮಾಡಿ ಹೋಗ್ಯಾರ, ಅವರನ್ನು ಅನುಸರಿಸಿ ಮುಂದಿನವರು ಆ ಕನ್ನಡ ಸಾಹಿತ್ಯವನ್ನು ಬೆಳೆಸ್ಕೊಂಡು ಬಂದಾರಲ್ಲ, ಇದು ನಮಗೆ ಹೆಮ್ಮೆಯ ವಿಷಯ. ಸಂಸ್ಕೃತ ಕನ್ನಡ ಶಬ್ದಗಳನ್ನು ಕೂಡಿಸಿ ಸಮಾಸ ಮಾಡಬಾರ್ದು ಅಂತ ಹೇಳ್ತಾರೆ. ಕನ್ನಡ ಮತ್ತು ಸಂಸ್ಕೃತ ಶಬ್ದಗಳನ್ನು ಕೂಡಿಸಿ ಸಮಾಸ ಮಾಡಿದ್ರೆ ಅರಿ ಸಮಾಸ ಆಕತಿ, ಸಮಾಸ ದೋಷ ಆಗ್ತತಿ. ಅದು ಹೆಂಗೆ ಆಕತ್ಯಪ್ಪ ಅಂತಂದ್ರೆ, ಕುದಿಯುವ ಹಾಲಿನ್ಯಾಗ ಮಜ್ಜಿಗೆಯ ಹನಿಗಳನ್ನು ಬೆರೆಸ್ದಂಗೆ ಆಕತಿ. ಕುದಿಯೋ ಹಾಲಿನ್ಯಾಗ ಮಜ್ಜಿಗೆ ಹನಿಗಳನ್ನು ಹಾಕಿದ್ರೆ ಹಾಲು ಕೆಟ್ಟು ಹೋಗ್ತದೆ. ಹಂಗೆ ಕನ್ನಡ ಸಂಸ್ಕೃತ ಶಬ್ದಗಳನ್ನು ಬಳಸಿ ಸಮಾಸ ಮಾಡಿದ್ರೆ ಸಮಾಸ ಕೆಟ್ಟು ಹೋಗ್ತದೆ. ಆ ಕೆಟ್ಟು ಹೋದ ಸಮಾಸಕ್ಕೆ ಅರಿ ಸಮಾಸ ಅಂತ ಕರೀತಾರೆ. ಕನ್ನಡ ಶಬ್ದಗಳನ್ನು ಕೂಡಿಸಿ ಸಮಾಸ ಮಾಡ್ಬೋದು, ಸಂಸ್ಕೃತ ಶಬ್ದಗಳನ್ನು ಕೂಡಿಸಿ ಸಮಾಸ ಮಾಡ್ಬೋದು. ಆದ್ರೆ ಕನ್ನಡ ಮತ್ತು ಸಂಸ್ಕೃತ ಶಬ್ದಗಳನ್ನು ಕೂಡಿಸಿ ಸಮಾಸ ಮಾಡಬಾರದು. ಮಾಡಿದರೆ ಅದು ಅರಿಸಮಾಸ, ಮಾಡಿದರೆ ಅದು ವಿರುದ್ಧ ಸಮಾಸ, ಮಾಡಿದರೆ ಅದು ಶತ್ರು ಸಮಾಸ, ಮಾಡಿದರೆ ಅದು ಸಮಾಸ ದೋಷ. ಇದನ್ನು ಹೇಳೋದಕ್ಕೆ ಆತ ಕೊಟ್ಟಂಥ ಉಪಮೆ ಅಂತಂದ್ರೆ, ಕುದಿಯುವ ಹಾಲಿನಲ್ಲಿ ಮಜ್ಜಿಗೆಯನ್ನು ಹಾಕಿದಂತಾಗುತ್ತದೆ ಅಂತ. ಕವಿರಾಜ ಮಾರ್ಗದಲ್ಲಿ ಒಂದು ಉಲ್ಲೇಖ ಬರ್ತದ್ರಿ, ಧ್ವನಿ ಎಂಬುದಳಂಕಾರಂ ಅಂಥೇಳಿ. ಇದು ದಂಡಿಯ ಕಾವ್ಯಾದರ್ಶ ಕೃತಿಯಲ್ಲೂ ಕೂಡ ಇಲ್ಲದೆ ಇರತಕ್ಕಂಥ ಒಂದು ವಾಕ್ಯ. ಹೀಗಾಗಿ ಇದು ಕವಿರಾಜ ಮಾರ್ಗದ ಶ್ರೇಷ್ಠ ವಾಕ್ಯ. ಒಂದು ಕಾವ್ಯಕ್ಕೆ ಅಲಂಕಾರ ಪ್ರಾಪ್ತ ಆಗೋದೇ ಧ್ವನಿಯಿಂದ. ಧ್ವನಿ ಅಂತಂದ್ರೆ ನಾವೇನು ಮಾತಾಡ್ತೀವಲ್ಲ, ಇದು ಧ್ವನಿ ಅಲ್ಲ, ಇದು ದನಿ. ದನಿ ಬೇರೆ, ಧ್ವನಿ ಬೇರೆ. ಧ್ವನಿ ಅಂತಂದ್ರೆ ಕಾವ್ಯದಲ್ಲಿ ಇರ್ತಕ್ಕಂಥ ವಿಷಯವನ್ನು ಕಲಾತ್ಮಕತೆಯಿಂದ ಹೇಳ್ತಕ್ಕಂಥದ್ದು, ಅದು ಧ್ವನಿ. ಅದರಲ್ಲಿ ಬಹಳ ಪ್ರಕಾರಗಳು ಬರ್ತಾವ್ರಿ. ವಾಚ್ಯಾರ್ಥ ಧ್ವನಿ, ವ್ಯಂಗ್ಯಾರ್ಥ ಧ್ವನಿ, ಲಕ್ಷ್ಯಾರ್ಥ ಧ್ವನಿ, ರಸಧ್ವನಿ, ವಸ್ತುಧ್ವನಿ, ಅಲಂಕಾರ ಧ್ವನಿ, ಹಿಂಗೆ ಬಹಳ ಪ್ರಕಾರಗಳು ಬರ್ತವೆ. ಹೇಳೋದನ್ನು ನೇರವಾಗಿ ಹೇಳದೆ ವ್ಯಂಗ್ಯವಾಗಿ ಹೇಳಿದ್ರೆ ವ್ಯಂಗ್ಯಾರ್ಥ, ಹೇಳೋದನ್ನು ನೇರವಾಗಿ ಹೇಳದೆ ವಾಚ್ಯವಾಗಿ ಹೇಳಿದ್ರಪ್ಪ ಅಂತಂದ್ರೆ ಶಬ್ದಗಳ ಮೂಲಕ ಅರ್ಥ ಆಗೋ ಥರನೇ ಹೇಳಿಬಿಟ್ರು ಅಂತಂದ್ರೆ ಅದು ವಾಚ್ಯಾರ್ಥ. ಹೇಳೋದನ್ನು ನೇರವಾಗಿ ಹೇಳದೆ ನಮ್ಮ ರೂಢಿ ಮತ್ತು ಸಂಪ್ರದಾಯಗಳ ಮತ್ತು ಅನುಭವಗಳ ಆಧಾರದ ಮೇಲೆ ಗ್ರಹಿಸಿದ್ರೆ ಅದು ಲಕ್ಷ್ಯಾರ್ಥ. ಈಗ ಧ್ವನಿ ಬಗ್ಗೆ ಅಭ್ಯಾಸ ಮಾಡೋದು ಬೇಡ. ಧ್ವನಿ ಎಂಬುದು ಅಲಂಕಾರಂ, ಇಲ್ಲಿ ಅರ್ಥ ಏನು ಅಂತಂದ್ರೆ, ಒಂದು ಕಾವ್ಯದ ಅಲಂಕಾರ ಯಾವುದು ಅಂತಂದ್ರೆ ಧ್ವನಿ. ಕಾವ್ಯದಲ್ಲಿ ಹೇಳಬೇಕಾದುದನ್ನು ನೇರವಾಗಿ ಹೇಳಿದರೆ ಒಂದು ಅಲಂಕಾರ ಇರ್ತದೆ, ಒಂದು ಸೌಂದರ್ಯ ಇರ್ತದೆ. ಕಾವ್ಯದಲ್ಲಿ ಹೇಳಬೇಕಾಗಿರುವುದನ್ನು ವ್ಯಂಗ್ಯವಾಗಿ ಹೇಳಿದರೆ ಒಂದು ರೀತಿ ಸೌಂದರ್ಯ ಇರ್ತದೆ. ಕಾವ್ಯದಲ್ಲಿ ಹೇಳಬೇಕಾಗಿರೋದನ್ನು ನಮ್ಮ ಅನುಭವದ ಮೂಲಕ ಗ್ರಹಿಸೋ ಥರ ಹೇಳಿದ್ರೆ ಕಾವ್ಯಕ್ಕೆ ಮತ್ತೊಂದು ರೀತಿಯ ಸೌಂದರ್ಯ ಪ್ರಾಪ್ತವಾಗ್ತದೆ. ರಸವನ್ನು ಬಳಸ್ಕೊಂಡು ಹೇಳಿದರೆ ಒಂದು ರೀತಿ ಧ್ವನಿ ಬರ್ತದೆ, ಅಲಂಕಾರ ಬಳಸ್ಕೊಂಡು ಹೇಳಿದರೆ ಮತ್ತೊಂದು ರೀತಿಯ ಧ್ವನಿ ಬರ್ತದೆ, ಆಮೇಲೆ ವಸ್ತುವನ್ನು ಬಳಸ್ಕೊಂಡು ಹೇಳಿದರೆ ಇನ್ನೊಂದು ರೀತಿಯ ಧ್ವನಿ ಬರ್ತದೆ. ಹಿಂಗೆ ಎಲ್ಲ ರೀತಿಯಿಂದ ನೋಡಿದಾಗೂ ಕೂಡ ಕಾವ್ಯಕ್ಕೆ ಅಲಂಕಾರ ಯಾವುದು ಅಂತಂದ್ರೆ ಧ್ವನಿ ಅಂತ ಶ್ರೀ ವಿಜಯ ಅವತ್ತೇ ಹೇಳಿದ್ದಾನೆ. ಇದು ಕನ್ನಡದ ಕವಿರಾಜ ಮಾರ್ಗದ ಶ್ರೇಷ್ಠ ವಾಕ್ಯ. ಆಮೇಲೆ ಒಂದು ಭಾಷೆ ಸಮೃದ್ಧವಾಗಬೇಕು ಅಂದರೆ, ಶ್ರೀಮಂತವಾಗಿ ಬೆಳಿಬೇಕು ಅಂತಂದ್ರೆ, ಅದು ಮೃತ ಭಾಷೆಗಳ ಲಿಸ್ಟಿಗೆ ಸೇರಬಾರ್ದು ಅಂತಂದ್ರೆ ಪರಸ್ಪರ ಭಾಷೆಗಳಲ್ಲಿ ಸ್ವೀಕರಣ ಕ್ರಿಯೆ ನಡೀತಾ ಇರಬೇಕು, ಕೊಡುವ ಮತ್ತು ಕೊಳ್ಳುವ ಕ್ರಿಯೆ ನಡೀತಾ ಇರಬೇಕು. ಆದರೆ ಆ ಕೊಡುವ ಕೊಳ್ಳುವ ಕ್ರಿಯೆ ಭಾಷೆಗೆ ಹೊಂದಿಕೆಯಾಗುವ ಥರ, ಹೊರೆಯಾಗದ ಥರ ಇರಬೇಕು. ಹಿಂದೆ
ನಮ್ಮ ಕೇಶಿರಾಜ ಬಳಸ್ತಾನ ಶಬ್ದಮಣಿ ದರ್ಪಣದಾಗ ಸಮ ಸಂಸ್ಕೃತ ಲಿಂಗ ಅಂಥೇಳಿ. ಇದು ಏನು ಅಂತಂದ್ರೆ ಸಂಸ್ಕೃತ ಶಬ್ದಗಳನ್ನು ಕನ್ನಡಕ್ಕೆ ತೆಗೆದುಕೊಳ್ಳೋದು. ಹೆಂಗೆ ತೆಗೆದುಕೊಳ್ಳೋದು ಅಂತಂದ್ರೆ ತತ್ಸಮ ರೂಪದಲ್ಲಿ ತೆಗೆದುಕೊಳ್ಳೋದು, ತದ್ಭವ ರೂಪದಾಗ ತೆಗೆದುಕೊಳ್ಳೋದು. ತತ್ಸಮ ರೂಪದಾಗ ತೆಗೆದುಕೊಳ್ಳೋದು ಅಂತಂದ್ರೆ ಸಂಸ್ಕೃತದಲ್ಲಿರ್ತಕ್ಕಂಥ ಶಬ್ದಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಕನ್ನಡಕ್ಕೆ ತಗೊಂಡು ಬಂದ್ವಿ ಅಂತಂದ್ರೆ ಅದು ತತ್ಸಮ. ಸಂಸ್ಕೃತದಲ್ಲಿರ್ತಕ್ಕಂಥ ಶಬ್ದಗಳನ್ನು ಬಹಳ ಬದಲಾವಣೆ ಮಾಡಿ, ಪೂರ್ತಿ ಬದಲಾವಣೆ ಮಾಡಿ ಕನ್ನಡಕ್ಕೆ ತಗೊಂಡು ಬಂದ್ವಿ ಅಂತಂದ್ರೆ ಅದು ತದ್ಭವ. ಮೊದಲಿಗೆ ಕನ್ನಡ ಮತ್ತು ಸಂಸ್ಕೃತಗಳ ಮಧ್ಯೆ ಮಾತ್ರ ಕೊಡುವ ಕೊಳ್ಳುವ ವ್ಯವಹಾರ ನಡೀತಾ ಇತ್ತು. ಆದರೆ ಇವತ್ತು ಬಹಳಷ್ಟು ಭಾಷೆಗಳ ಜೊತೆ ಕನ್ನಡ ಭಾಷೆಯ ಶಬ್ದಗಳ ಕೊಡುವ ಕೊಳ್ಳುವ ವ್ಯವಹಾರ ನಡೀತಾ ಇದೆ. ಇದು ತಪ್ಪಲ್ಲ. ಒಂದು ಭಾಷೆ ಶ್ರೀಮಂತ ಆಗಬೇಕಂದ್ರೆ, ಸಮೃದ್ಧ ಆಗಬೇಕು ಅಂದ್ರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಜೀವಂತವಾಗಿ ಉಳಿಬೇಕು ಅಂತಂದ್ರೆ ಈ ಕೊಡುಕೊಳ್ಳುವ ವ್ಯವಹಾರ ನಡಿಲೇಬೇಕು. ಆದರೆ ಹೆಂಗೆ ನಡಿಬೇಕು ಅನ್ನೋದನ್ನು ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಹೆಂಗೆ ನಡಿಬೇಕು ಅಂತಂದ್ರೆ ಕನ್ನಡ ಭಾಷೆಗೆ ವಂತಿಕೆಯಾಗುವ ಥರ, ಕನ್ನಡ ಭಾಷೆಗೆ ತಲೆಹೊರೆಯಾಗದ ಥರ ಅನ್ಯ ದೇಶೀಯ ಪದಗಳನ್ನು ಕನ್ನಡದಾಗ ಬಳಸಬೇಕು ಅಂತ ಹೇಳ್ತಾನೆ. ಇಷ್ಟು ಹೇಳಿ ಮುಂದಾತ ಹೇಳ್ತಾನ, ಕಸವರಂ ಎಂಬುದು ನೆರೆ ಸೈರಿಸಲ್ ಆರ್ಪೊಡೆ ಪರ ವಿಚಾರಮಂ ಧರ್ಮಮಂ. ಕನ್ನಡಿಗರಲ್ಲಿರ್ತಕ್ಕಂಥ ಚಿನ್ನದಂಥ ಗುಣ ಯಾವುದು ಅಂತಂದ್ರೆ ಪರಧರ್ಮವನ್ನು, ಪರ ವಿಚಾರವನ್ನು ಸಹಿಸುವುದು, ಗೌರವಿಸುವುದು. ಯಾರಾದರೂ ಒಳ್ಳೆಯ ವಿಚಾರಗಳನ್ನು ಹೇಳ್ತಾರಂತಂದ್ರೆ ಅಥವಾ ಬೇರೆ ಯಾವುದಾದ್ರೂ ಧರ್ಮದ ತತ್ವಗಳು ಚೆನ್ನಾಗಿವೆ ಅಂತಂದ್ರೆ ಅದನ್ನು ಬೇರೆ ವಿಚಾರ, ಬೇರೆ ಧರ್ಮ ಅಂತ ಮನಸ್ಸಲ್ಲಿ ತಂದುಕೊಳ್ಳದೆ ಉದಾರ ಗುಣದಿಂದ ಸ್ವೀಕಾರ ಮಾಡಿಕೊಳ್ಳೋದೇನಿದ್ದಲ್ಲ ಅದು ಚಿನ್ನದಂಥ ಗುಣ ಅಂಥೇಳಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ದೇಶಿ ಬೇಡ ಅಂತ ಕವಿರಾಜ ಮಾರ್ಗಕಾರ ತನ್ನ ಕೃತಿಯಲ್ಲಿ ಹೇಳ್ಯಾರ. ಅಂದರೆ ಕನ್ನಡ ಸಾಹಿತ್ಯದ ಮೇಲೆ ಸಂಸ್ಕೃತದ ಪ್ರಭಾವ ಪ್ರಾಚೀನ ಕಾಲದಾಗ ಬಹಳ ಇತ್ತು. ಕವಿರಾಜ ಮಾರ್ಗ ಕೂಡ ಸಂಸ್ಕೃತದಿಂದ ಪ್ರಭಾವಿತ ಆದಂಥ ವ್ಯಕ್ತಿ. ಆದಷ್ಟು ದೇಶೀಯ ಸೊಗಡಿನಿಂದ ದೂರ ಇರಬೇಕು ಅಂತಲೇ ಆತ ಕಾವ್ಯವನ್ನು ರಚನೆ ಮಾಡುತ್ತೇನೆ ಅಂತ ಹೇಳಿದ. ಆದರೆ ಎಷ್ಟೇ ದೇಶಿ ಬೇಡ ಅಂದರೂ ಕೂಡ ಆತನ ಕೃತಿ ಒಳಗಡೆ ಆತ ಒಬ್ಬ ಕನ್ನಡಿಗನಾಗಿರೋದ್ರಿಂದ, ಜನಸಾಮಾನ್ಯರ ಮಧ್ಯೆ ಬೆಳೆದಿರೋದ್ರಿಂದ ಆತನ ಕೃತಿಯಲ್ಲಿ ನಾವು ದೇಶೀಯ ಸೊಗಡನ್ನು ಕಾಣ್ತೀವಿ. ಉದಾಹರಣೆ, ನೆಲ್ಲಂ ಮೊಸರಂ ಕುಡಿದಂತೆ. ಇದರ ಅರ್ಥ ಏನು ಅಂತಂದ್ರೆ ನಾವು ಗಡಿಗೆ ಒಳಗಡೆ ಮೊಸರನ್ನು ಹಾಕಿ ಇಟ್ಟಿರ್ತೇವೆ. ಗಡಿಗೆಯೇ ಮೊಸರನ್ನೇ ಕುಡ್ದಂಗೆ. ಗಡಿಗೆಯೇ ಮೊಸರನ್ನು ಕುಡ್ದಂಗೆ ಅಂತಂದ್ರೆ ಬೇಲಿನೇ ಎದ್ದು ಹೊಲ ಮೇಯ್ದಂಗೆ. ಇವೆಲ್ಲ ಅರ್ಥಗಳು ಸಮಾನವಾದಂಥ ಅರ್ಥವನ್ನು ಕೊಡ್ತಕ್ಕಂಥ ಅರ್ಥಗಳು. ಹಿಂಗೆ ದೇಶೀಯ ಸೊಗಡನ್ನು ಕೂಡ ಕವಿರಾಜ ಮಾರ್ಗದಲ್ಲಿ ನಾವು ನೋಡ್ತೇವೆ. ಇದಿಷ್ಟು ನಮ್ಮ ಶ್ರೀ ವಿಜಯ ಬರೆದಂಥ ಕವಿರಾಜ ಮಾರ್ಗ ಕೃತಿಯ ಪರಿಚಯ. ಮುಂದಿನ ತರಗತಿಯಲ್ಲಿ ಕವಿರಾಜ ಮಾರ್ಗದಿಂದ BA ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇಟ್ಟಂಥ ಕವಿರಾಜ ಮಾರ್ಗದ ಆಯ್ದ ಪದ್ಯಗಳನ್ನು ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.